ಭೂಮಿಯ ಮೇಲೆ ಜನಿಸುವ ಪ್ರತಿಯೊಂದು ಮಗುವು ಆ ದೇವರ ಸ್ವರೂಪವನ್ನು ಹೊತ್ತು ತರುತ್ತದೆ. ಬನ್ನಿ ಪ್ರಿಯರೇ, ಇಂದು ನಮ್ಮ ಮನೆಯ ಮಕ್ಕಳ ಮೇಲೆ ಒಂದು ಪುಟ್ಟ ಚಿಂತನೆಯನ್ನು ನಡೆಸೋಣ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 2, ವಚನಗಳು 16ರಿಂದ 18ರವರೆಗೆ. ಜ್ಯೋತಿಷಿಗಳಿಂದ ತಾನು ವಂಚಿತನಾದೆ ಎಂದು ಅರಿತ ಹೆರೋದನು ರೋಷಾವೇಶಗೊಂಡನು. ಬೆತ್ಲೆಹೇಮಿಗೂ ಅದರ ಸುತ್ತಮುತ್ತಲಿಗೂ ಆಳುಗಳನ್ನು ಕಳುಹಿಸಿದನು. ತಾನು ಜ್ಯೋತಿಷಿಗಳಿಂದ ತಿಳಿದುಕೊಂಡಿದ್ದ ಕಾಲದ ಆಧಾರದ ಮೇಲೆ ಅಲ್ಲಿದ್ದ 2 ವರ್ಷಗಳಿಗೆ ಮೀರದ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಿಸಿದನು. ಕೇಳಿ ಬರುತ್ತಿದೆ ರಮಾ ಊರಿನೊಳು ರೋದನ, ಗೋಳಾಟ, ಅಘೋರ ಆಕ್ರಂದನ. ಕಳೆದುಕೊಂಡ ಮಕ್ಕಳಿಗಾಗಿ ಗೋಳಾಡುತ್ತಿಹಳು ರಾಖೇಲಳು. ಇನ್ನಿಲ್ಲದವುಗಳಿಗಾಗಿ ಉಪಶಮನ ಒಲ್ಲೆ ನೆನುತಿಹಳು. ಪ್ರವಾದಿ ಎರೇಮಿಯನ ಈ ಪ್ರವಚನ ಅಂದು ಸತ್ಯವಾಯಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಮನುಷ್ಯ ತನ್ನ ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಎಂತಹ ನೀಚ ಸ್ಥಿತಿಗೆ ಇಳಿಯಬಲ್ಲ ಎಂಬುದಕ್ಕೆ ಹೆರೋದ ಒಂದು ಸ್ಪಷ್ಟ ಉದಾಹರಣೆ. ತನ್ನ ಪಟ್ಟಭದ್ರ ಸಿಂಹಾಸನಕ್ಕೆ ಅತಿಯಾಗಿ ಅಂಟಿಕೊಂಡಿದ್ದ ಹೆರೋದನು ತನ್ನ ಹೆಂಡತಿ ಮಕ್ಕಳನ್ನು, ಕುಟುಂಬದ ಸದಸ್ಯರನ್ನು ಕೊಲೆಗೈದಿದ್ದನು. ಇಂತಹ ಸಂದರ್ಭದಲ್ಲಿ ತನಗೆದುರಾಗಿ ಯಹೂದ್ಯರ ಅರಸ ಪ್ರಭು ಕ್ರಿಸ್ತ ಯೇಸು ಹುಟ್ಟಿದ್ದಾರೆ ಎಂಬ ಸಮಾಚಾರ ಆತನಿಗೆ ನಿಂತ ನೆಲ ಕುಸಿದಂತಹ ಅನುಭವವನ್ನು ತಂದೊಡ್ಡಿತು. ಇದಕ್ಕೆ ಪ್ರತಿಯಾಗಿ ಆತ ತೆಗೆದುಕೊಂಡ ನಿರ್ಧಾರ ಆ ಮಗುವನ್ನು ಕೊಲ್ಲಲು ಯತ್ನಿಸಿದ್ದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಆ ಮೊಳಕೆಯನ್ನು ಚಿಗುರಿನಲ್ಲೇ ಚಿವುಟಲು ಪ್ರಯತ್ನಿಸಿದ. ಅಂದರೆ ಪ್ರಭು ಕ್ರಿಸ್ತ ಯೇಸುವನ್ನು ಕೊಲ್ಲಲು ಹವಣಿಸಿದ. ಅದಕ್ಕಾಗಿ ಆತ ತೆಗೆದುಕೊಂಡ ನಿರ್ಧಾರ, ಜ್ಞಾನಿಗಳಿಂದ ದೊರೆತ ಮಾಹಿತಿಯ ಆಧಾರದ ಮೇಲೆ ಬೆತ್ಲೆಹೇಮಿನಾದ್ಯಂತ ಇರುವ 2 ವರ್ಷಕ್ಕಿಂತ ಕೆಳಗಿರುವ ಎಲ್ಲ ಗಂಡು ಮಕ್ಕಳನ್ನು ಸಂಹರಿಸಲು ಆಜ್ಞೆ ಹೊರಡಿಸುತ್ತಾನೆ. ಆದರೆ ದೈವೇಚ್ಛೆಯೇ ಬೇರೆ. ಅತ್ಯದ್ಭುತ ರೀತಿಯಲ್ಲಿ ಪ್ರಭು ಕ್ರಿಸ್ತ ಯೇಸುವನ್ನು ದೇವರು ರಕ್ಷಿಸುತ್ತಾರೆ. ಆದರೆ ಪ್ರಭು ಕ್ರಿಸ್ತರಿಗಾಗಿ ಪ್ರಾಣ ತೆಗೆದ ಆ ಮುಗ್ಧ ಮಕ್ಕಳು ಎಷ್ಟೋ. ಈ ಮಕ್ಕಳು ಹರಿಸಿದ ರಕ್ತಧಾರೆ ಪ್ರಭು ಕ್ರಿಸ್ತ ಯೇಸು ಶಿಲುಬೆಯ ಮೇಲೆ ಅರ್ಪಿಸಲಿರುವ ರಕ್ತಧಾರೆಯನ್ನು ಮುನ್ಸೂಚಿಸುತ್ತದೆ. ಪ್ರಭು ಕ್ರಿಸ್ತ ಯೇಸುವಿಗಾಗಿ ಪ್ರಥಮವಾಗಿ ತಮ್ಮ ರಕ್ತವನ್ನು ಸುರಿಸಿ ಸಾಕ್ಷಿಯನ್ನು ನೀಡುತ್ತಾರೆ. ಹೀಗೆ ಈ ಮಕ್ಕಳು ಹರಿಸಿದ ರಕ್ತಧಾರೆ ನಮ್ಮೆಲ್ಲರಿಗೆ ನಿತ್ಯ ಜೀವನದ ಸೌಭಾಗ್ಯವನ್ನು ತಂದೊಯ್ಯುತ್ತದೆ. ಜ್ಞಾನಿಗಳು ತಮ್ಮ ಐಹಿಕ ಸುಖ ಭೋಗಗಳನ್ನು ಬಿಟ್ಟು ಆಕಾಶದೆತ್ತರದ ಧ್ರುವ ತಾರೆಯನ್ನು ವೀಕ್ಷಿಸಿ ಪ್ರಭು ಯೇಸುವನ್ನು ಎದುರುಗೊಂಡು ರಕ್ಷಣೆಯನ್ನು ಪಡೆಯುತ್ತಾರೆ. ಆದರೆ ಹೆರೋದನು ತನ್ನ ಸಿಂಹಾಸನವನ್ನು ವೀಕ್ಷಿಸಿ ಐಹಿಕ ಸುಖ ಭೋಗಗಳಿಗೆ ಅಂಟಿಕೊಂಡು ತನ್ನ ನಾಶವನ್ನು ಬರಮಾಡಿಕೊಳ್ಳುತ್ತಾನೆ. ಪ್ರಸ್ತುತ ಸನ್ನಿವೇಶ ಈ ಘಟನೆಗೇನು ಹೊರತಾಗಿಲ್ಲ. ಗಂಡು ಮಕ್ಕಳಿನ ಮೇಲಿನ ವ್ಯಾಮೋಹಕ್ಕಾಗಿಯೋ, ಲೈಂಗಿಕ ವ್ಯಾಮೋಹದಿಂದಲೋ, ಮೂಢನಂಬಿಕೆಗಳ ಪ್ರಭಾವದಿಂದಲೂ ಇಂದು ದಿನೇ ದಿನೇ ನಮ್ಮ ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ ಹೆಚ್ಚಾಗುತ್ತಿದೆ. ರವೀಂದ್ರನಾಥ ಠಾಗೂರರು ಹೇಳುವಂತೆ, ಭೂಮಿಯ ಮೇಲೆ ಜನಿಸುವ ಪ್ರತಿಯೊಂದು ಮಗುವು ಆ ದೇವರ ಸ್ವರೂಪವನ್ನು ಹೊತ್ತು ತರುತ್ತದೆ ಎಂಬ ಸತ್ಯವನ್ನು ನಾವೆಲ್ಲರೂ ಅರಿತುಕೊಂಡು ನಮ್ಮ ಮನೆಯ ಮಕ್ಕಳ ಭವ್ಯ ಭವಿಷ್ಯವನ್ನು ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡಿ ಅವರನ್ನು ಪ್ರೀತಿಯಿಂದ ಪಾಲಿಸಿ ಪೋಷಿಸುವುದು ಅಗತ್ಯ. ಮಕ್ಕಳು ಹೆಣ್ಣಿರಲಿ ಗಂಡಿರಲಿ ಅವುಗಳ ಮೇಲೆ ಅಪರಿಮಿತವಾದ ಪ್ರೀತಿ ಇರಲಿ. ಮಕ್ಕಳ ಮಿತ್ರ ಪ್ರಭು ಯೇಸು ನಮ್ಮ ಮನೆಯ ಮಕ್ಕಳನ್ನು ಹರಸಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಆಮೆನ್.